ಮೀರಿಯಾ ಎಸ್ಕೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ ತಲ್ಲುವ ಮಾಯಾತ್ರಿ ಮತ್ತೊಂದು 15 ನಿಮಿಷ ಬಿಟ್ಟು ಕೈ ನುಸಾಕತ್ತೈತಿ ಅಂದ್ಲು ಕೈ ಹಿಡ್ದ ಮಾಡಿದ ಕೈ ನೋವ ಮಾಯಾತ್ರಿ ಮತ್ತೊಂದು 15 ನಿಮಿಷ ಬಿಟ್ಟು ಕಾಲು ನುಸಾಕತ್ತೈತಿ ಅಂದ ಕಾಲು ಹಿಡ್ದು ಮಾಡಿದ ಕಾಲು ನೋವ ಮಾಯಾತ್ರಿ ಇದನ್ನ ನೋಡ್ಕೊಂತ ಮ್ಯಾಲ ಮುದಕ ಕುಂತಿದ್ದ ಅವ್ ಕೆಳಗಿಳಿದ್ ಬಂದ್ರಿ ಓ ಸಾಹೇಬ್ರ ಡಾಕ್ಟರ್ ಏನ್ರಿ ನೀವು ಹೌದಪ್ಪ ಅಲ್ರಿ ಸಾಹೇಬ್ರ ಬರ ಮುತ್ತು ಕೊಟ್ಟೆ ಎಲ್ಲಾ ನೋವುಗಳು ಹಸಿ ಮಾಡ್ತಿರಲ್ರಿ ಸಾಹೇಬ್ರ ಹೌದಪ್ಪ ಅಲ್ರಿ ಸಾಹೇಬ್ರ ಬರ ಮುತ್ತು ಕೊಟ್ಟೆ ಎಲ್ಲಾ ನೋವುಗಳು ಹಸಿ ಮಾಡ್ತೀರಿ ನಿಮ್ಮಂತ ಡಾಕ್ಟರ್ ಇಡೀ ಜಗತ್ತಿನಾಗ ಯಾರು ಇಲ್ರಿ ನನಗೂ ಒಂದು ಮುತ್ತು ಕೊಡ್ರಿ ಅಂದವ ಯಾಕೆ ಏನಾಗೈತಿ ಸಾಹೇಬ್ರ ಮುಲವಾದಿ ಆಗೈತ್ರಿ ಅಂದವ ಇವನ್ ಮಾಕೆ ಡಾಕ್ಟರ್ ಮೂರ್ಛೆಗೆ ಬಿದ್ದಿದ್ರಿ ಮೊದಲಿಗೆ ವೇದಮೂರ್ತಿ ಪರಮ ಪೂಜ್ಯ ಶ್ರೀ ಸಿದ್ದು ಮುತ್ತರ ಪಾದಾರ ಬಿಂದುಗಳಿಗೆ ಪಡಮುಟ್ಟು ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಅರ್ಪಿಸುತ್ತಾ ನೂರಾರು ಕಾಲ ಸಕಲ ಆಯುಷ್ ಆರೋಗ್ಯ ಭಾಗ್ಯದ ಜೊತೆಗೆ ಎಲ್ಲ ಭಕ್ತಾದಿಗಳನ್ನ ಕಾಯುವಂತಹ ಶಕ್ತಿ ಆ ಬಬಲಾದಿ ಸದಾಶಿವ ಅಜ್ಜನವರವರಿಗೆ ನೀಡ್ಲಿ ಅಂತ ಆಶಿಸ್ತಾ ಹಸಿದು ಉಣ್ಣೋದು ಪ್ರಕೃತಿಯನ ರೆಡಿನಾ बोलो भारत माता की बोलो श्री बबलादी सदाशिव महाराज की ಹಸಿದು ಉಣ್ಣುವುದು ಪ್ರಕೃತಿ ಹಸಿದು ಉಣ್ಣುವುದು ಪ್ರಕೃತಿ ಹಸಿಯದೆ ಉಣ್ಣುವುದು ವಿಕೃತಿ ಹಸಿದು ಉಣ್ಣುವುದು ಪ್ರಕೃತಿ ಹಸಿಯದೆ ಉಣ್ಣುವುದು ವಿಕೃತಿ ಹಸಿದು ಬಂದವರಿಗೆ ಅನ್ನ ಹಾಕೋದು ಬಬಲಾದಿ ಮಠದ ಸಂಸ್ಕೃತಿ ಅಂತಕ್ಕಂಥ ಮಾತನ್ನ ಹೇಳ್ತಾ ನಿಜವಾಗ್ಲೂ ಈ ಒಂದು ದೇಶದ ಬೆನ್ನೆಲುಬು ರೈತ ಅದೇ ರೀತಿ ದೇಶವನ್ನ ಕಾಯುವವನು ಯೋಧ ಅದೇ ರೀತಿ ನಮ್ಮನ್ನೆಲ್ಲ ಕಾಯುವಂತವರು ಈ ದೈವ ಮಾನವರು ಅಂತಕ್ಕಂಥ ಮಾತನ್ನ ಹೇಳ್ತಾ ರೈತರಿಗೆ ಪ್ರಾಣ ಬಸವಣ್ಣ ರೈತರಿಗೆ ಪ್ರಾಣ ಬಸವಣ್ಣ ಕೈ ಮುಗಿದು ತಿನ್ನು ನೀ ಹೊಟ್ಟೆಗೆ ಅನ್ನ ರೈತರ ಪ್ರಾಣ ಬಸವಣ್ಣ ಕೈ ಮುಗಿದು ತಿನ್ನು ನೀ ಹೊಟ್ಟೆಗೆ ಅನ್ನ ಕೀಳಾಗಿ ಕಾಣಬೇಡ ರೈತರನ್ನ ಕೀಳಾಗಿ ಕಾಣಬೇಡ ರೈತರನ್ನ ಅವರದೇ ಇದು ಅನ್ನದಾನ ಸದಾಕಾಲ ನೆನಿತಾ ಇರು ಬಬಲಾದಿ ಸದಾಶಿವ ಮುತ್ಯಾರಣ್ಣ ಅಂತಕ್ಕಂಥ ಮಾತನ್ನ ಹೇಳ್ತಾ ಈ ಒಂದು ಮೊದಲನೇ ಬಾರಿಗೆ ನಾನು ಈ ಬಬಲಾದಿ ಮಠಕ್ಕೆ ಬಂದಿರೋದು ಯಾಕೆ ಬಹಳ ಖುಷಿ ಆಗತ್ತೆ ಯಾಕಂತಂದ್ರೆ ನಿನ್ನೆ ತಾನೇನೆ ಬೆಂಗಳೂರಿಗೆ ಬಸ್ ಬುಕ್ ಮಾಡಿದ್ರು ಅದೇ ರೀತಿ ಸೂರಜ್ ಅಣ್ಣ ಅವರು ನಮ್ಮನ್ನ ಇಲ್ಲಿ ಬರಮಾಡಿಕೊಂಡ್ರು ಅಣ್ಣ ಬಬಲಾದಿ ಮುತ್ತಾರದ ಹುಟ್ಟು ಹಬ್ಬ ಐತಿ ಅಂತ ಅಂದ ತಕ್ಷಣ ಅಣ್ಣ ನಾನು ಬರ್ತೀನಿ ಬಬಲಾದಿ ಮಠಕ್ಕೆ ಯಾವತ್ತೂ ಬಂದಿಲ್ಲ ನಾನು ಒಟ್ಟು ಬರ್ಬೇಕು ಅಂತ ಹೇಳಿ ಬಹಳ ವರ್ಷದಿಂದ ಕಾಯ್ಕೊಂತಿದ್ನಿ ಸೊ ಈ ಒಂದು ಅವಕಾಶ ನನಗೆ ಮಾಡಿಕೊಟ್ಟಿರ್ತಕ್ಕಂತಹ ಬಬಲಾದಿ ಮಠದ ನಮ್ಮ ಸೂರಜ್ ಅಣ್ಣ ಅವ್ರಿಗೆ ಅದೇ ರೀತಿ ಬಬಲಾದಿ ಮಠಕ್ಕೆ ನಾವ್ ಯಾವತ್ತೂ ಚಿರಋಣಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಜಾಲೆ 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 ಇಲ್ಲಿ ನೋಡ್ರಿ ಹೆಂಗ ಜಾಲೆ 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 ಟ್ರೆಂಡ್ ಚೇಂಜ್ ಆಗೈತನ ಈಗ ಯಾಕಂತಂದ್ರೆ ಎಲ್ಲಾ ಜನಪದ ಕಲಾವಿದರನ್ನ ಇಲ್ಲಿ ವೇದಿಕೆ ಮೇಲೆ ನೋಡ್ತಾ ಇದೀವಿ ಯಾಕಂತಂದ್ರೆ ಅವ್ರನ್ನ ಕಾಣೋದೇ ಬಹಳ ವಿಶೇಷ ಯಾಕಪ್ಪ ಅಂತಂದ್ರೆ ಎಲ್ಲಾ ಕಡೆನೂ ಒಂದೊಂದ್ ಕಡೆ ಒಬ್ಬೊಬ್ರು ಹೋಗ್ತಿರ್ತಾರೆ ಆದ್ರೆ ಒಂದೇ ವೇದಿಕೆ ಮೇಲೆ ಎಲ್ಲಾ ಜನಪದ ಕಲಾವಿದರನ್ನ ನೋಡ್ತಾ ಇದೀವಿ ಇವತ್ತು ಜನಪದ ಗೀತೆಯಿಂದಾನೇ ಇವತ್ತು ನಾಡಿಗೆಲ್ಲಾನು ನಮ್ಮ ಬೆಂಗಳೂರು ಮಟ್ಟಕ್ಕೂ ಇವತ್ತಿನ ದಿನ ಈ ಒಂದು ಜನಪದ ಗೀತೆಗಳು ಹರಿದಾಡ್ತಾವಪ್ಪ ಅಂತಂದ್ರೆ ನಮ್ಮ ಉತ್ತರ ಕರ್ನಾಟಕದ ಗತ್ತು ಗಮ್ಮತ್ತು ಯಾವ ರೀತಿ ಇರ್ಬೋದು ಅನ್ನೋದನ್ನ ನೀವೇ ಯೋಚನೆ ಮಾಡ್ರಿ ಅಣ್ಣ ಬೆಂಕಿ ಜಾಗದಾಗ ನಿಂತನ ಯಾವತ್ತು ಬೆಂಕಿ ಬಬಲಾದಿ ಅಣ್ಣ ಅದು ಅದೇ ರೀತಿ ಒಂದು ನಿಮಿಷ ನಂಗೆ ಟೈಮ್ ಕೊಟ್ರೆ ಅಣ್ಣ ಸ್ವಲ್ಪ ಸಮಯ ನಿಮ್ಮನ್ನ ನಗಸಾಕ ಪ್ರಯತ್ನ ಮಾಡ್ತೀನಿ ಅಷ್ಟೇ ನಗಸ್ತೀನಿ ಅಂತ ಹೇಳಿ ನಗಸಾಕ ಪ್ರಯತ್ನ ಮಾಡ್ತೀನಿ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರ ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರ ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರ ಸತ್ತ ಮೇಲೆ ಮಣ್ಣು ಕೊಡಾಕ ಕುಂತಿರಪ್ಪ ನೀವು ಅಣ್ಣ ಯಾಕೋ ಕಟ್ ಮಾಡಿ ಪೂರ್ತಿ ಸಣ್ಣವ್ರಿದ್ದಾಗ ಹಣ್ಣು ಕೊಡ್ತಾರ ವಯಸ್ಸಿಗೆ ಬಂದ್ಮೇಲೆ ಹೆಣ್ಣು ಕೊಡ್ತಾರ ಸತ್ತ ಮೇಲೆ ಮಣ್ಣು ಕೊಡ್ತಾರ ಕಲಾವಿದರ ದಿನನಿತ್ಯದ ಬದುಕಿಗೆ ಬಣ್ಣ ಕೊಡೋರು ಯಾರಾದ್ರೂ ಇದ್ರೆ ನಿಮ್ಮಂತ ಪ್ರೋತ್ಸಾಹಕರು ಅಂತಕ್ಕಂಥ ಮಾತಾಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಬಂಧುಗಳೇ ಹಾಸ್ಯ ಎಲ್ಲಿಲ್ಲರು ಎಲ್ಲಾ ರಂಗಗಳಲ್ಲಿ ಹಾಸ್ಯಗಳನ್ನ ಕಾಣಬಹುದು ನಾವು ಇವತ್ತಿನ ದಿನ ಸಿನಿಮಾ ರಂಗದಲ್ಲಿ ವೈದ್ಯಕೀಯ ರಂಗದಲ್ಲಿ ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಎಲ್ಲಾ ರಂಗಗಳಲ್ಲಿ ಹಾಸ್ಯಗಳನ್ನ ಕಾಣಬಹುದು ಅದಕ್ಕೆ ಹಿರಿಯರು ಹೇಳ್ತಾರ ಒಂದು ಕ್ಷಣದ ನಗು 80 ವರ್ಷದ ಆಯುಷ್ಯವನ್ನು ವೃದ್ಧಿ ಮಾಡ್ತದ ಅಂತ ಹೇಳಿ ಒಂದು ಕ್ಷಣದ ನಗು 80 ವರ್ಷದ ಆಯುಷ್ಯವನ್ನು ವೃದ್ಧಿ ಮಾಡ್ಬೇಕಾದ್ರೆ ನಾವು ದಿನಂಪ್ರತಿ ನಕ್ಕೊಂತ ಇದ್ರೆ ಎಷ್ಟು ವರ್ಷ ಆಯುಷ್ಯವನ್ನು ವೃದ್ಧಿ ಮಾಡ್ಕೋಬಹುದು
ಹಂಗಂತೇಳಿ ನಾಳೆ ಸತ್ತ ಮನೆ ಹೋಗಿ ನಕ್ಕೊಂತ ಕೂತಿರಿ ಮತ್ತ ಈಗ ಸತ್ರ ಹಾರ್ಟ್ ಅಟ್ಯಾಕ್ ಆಗಿ ಸತ್ರು ಕ್ಯಾನ್ಸರ್ ಆಗಿ ಸತ್ರು ಚಾದು ಕುಡ್ದಿಲ್ಲ ಸತ್ ಹೆಣ್ ಕೇಳ್ತಾರ ನಿಮ್ಮ ಚಾ ಕುಡಿದ್ರಲ್ಲ ಅಂತ ಹೇಳಿ. ಮೊದ್ಲಿನ ಕಾಲದ ಗುರು ಹಿರಿಯರು 100 ಅಲ್ರಿ 150 ವರ್ಷಗಳ ಕಾಲ ಬದುಕ್ತಾ ಇದ್ರು. ಯಾಕಪ್ಪ ಅಂತಂದ್ರ ಅವ್ರೆಲ್ಲ ನಕ್ಕೊಂತ ಇರ್ತಿದ್ರು. ಆದ್ರೆ ಈಗಿನವ್ರ ಎಲ್ರಿ 50-60 ಸಾವಿರ ರೂಪಾಯಿ ಪಗಾರ ತಗೋತಿರ್ತಾರ. ಹೆಂಗ್ ಕುಂತಿರ್ತಾರಪ್ಪ ಅಂತಂದ್ರ ಈಗ ಸಾಯ್ತಾವ ಆಗ ಸಾಯ್ತಾವ ನಂಗೆ ಕೂತಿರ್ತಾರ್ರಿ. ಈಗಿನ ಜನಕ್ಕೆ ನಗಾಕ್ ಪುರ್ಸೋತಿಲ್ಲ, ನಗಾಕ್ ಟೈಮ್ ಇಲ್ಲ, ಯಾಕಂದ್ರ ಬರೇ ಬಿಸಿ. ಮೊದ್ಲಿನ ಕಾಲದ ಗುರು ಹಿರಿಯರು 100 ವರ್ಷಗಳನ್ನ 10 ವರ್ಷಗಳನ್ನಾಗಿ ವಿಂಗಡಣೆ ಮಾಡಿದ್ರು. ಹೆಂಗಪ್ಪ ಅಂತಂದ್ರ ಅಣ್ಣ ಯಾಕೋ ಕಟ್ ಮಾಡಿ ದಯವಿಟ್ಟು. ಹೆಂಗಪ್ಪ ಅಂತಂದ್ರ 10ಕ್ಕ ಹಕ್ಕಿ, 20ಕ್ಕ ನಕ್ಕಿ, 30ಕ್ಕ ಮುರಕ, 40ಕ್ಕ ನಾಚಿಕಿ, 50ಕ್ಕ ಅರಿವು, 60ಕ್ಕ ಮರೆವು, 70ಕ್ಕ ಯೋಗಿ, 80ಕ್ಕ ಭೋಗಿ, 90ಕ್ಕ ರೋಗಿ, 100ಕ್ಕ ಹೊತ್ಕೊಂಡ್ ಹೋಗಾಕ ನಿಂತು ಬನ್ನಿ. ಆದ್ರೆ ಈಗಿನ ನಮ್ಮಂತ ಯುವಕರು ಏನ್ ಮಾಡ್ಯಾರಿಪ್ಪ ಅಂತಂದ್ರೆ ಎಲ್ಲ 50ಕ್ಕೆ ಇಳಿಸ್ಯಾರ. ಯಾಕಂದ್ರೆ ಎಲ್ಲ ಹೈಬ್ರಿಡ್ ಜೋಳದ ಮಹಿಮೆ. ಹೆಂಗಾಗ್ಯದಪ್ಪ ಅಂತಂದ್ರ 10ಕ್ಕ ಸೂಪರ್, 20ಕ್ಕ ಪವರ್, 30ಕ್ಕ ಪ್ರೆಷರ್, 40ಕ್ಕ ಶುಗರ್, 50ಕ್ಕ ಡಮಾರ್. 50 ವರ್ಷ ಬಾಳೋದು ಮುಖ್ಯ ಅಲ್ರಿ. ಬಾಳೋದ್ರ ಜೊತೆಗೆ ನೆರೆಹೊರೆಯವರೊಂದಿಗೆ ಅಕ್ಕಪಕ್ಕದವರೊಂದಿಗೆ ಮಡದಿ ಮಕ್ಕಳೊಂದಿಗೆ ಹೆಂಗ್ ನಗನಗತ ಇದ್ವಿ ಅನ್ನೋದು ಬಹಳ ಮುಖ್ಯ. ಸಾಮಾನ್ಯವಾಗಿ ಹೆಣ್ಮಕ್ಳು ಬಹಳ ಆಶೆ ಪ್ರಿಯರು. ಸಾಕಷ್ಟು ಜನ ಮಕ್ಕಂದ್ರ ಬಂದಾರ. ದಯವಿಟ್ಟು ಒಂದ್ಸತಿ ಜೋರಾದ ಚಪ್ಪಾಳೆ ತಾಯಂದ್ರಿಗೆ ಬರ್ಲಿ ಅಂತ ಹೇಳ್ತಾ. ಅಕ್ಕ ನಮಸ್ಕಾರ ರೀ. ಅಕ್ಕ ಆರಾಮದಿರಿ? ಅಕ್ಕ ಆರಾಮದಿರಿ? ಅಕ್ಕ ಜೋರಾಗಿ ಬರ್ಲಿ ಅಕ್ಕ. ಆರಾಮದಿರಿ? ಆಹಾ, ನಿಮ್ಮನ್ನ ನೋಡ್ರೆ ಕೈ ಮುಗಿಬೇಕ್ರಿ ಅಕ್ಕ. ಯಾಕಪ್ಪ ಅಂತಂದ್ರೆ ಈ ನಾಡಿಗೆ ಹುಲಿಯಂತ ಮಕ್ಕಳನ್ನ ನೀಡಿದಂತ ತಾಯಂದ್ರಿಗೆ ನಮಸ್ಕಾರ. ಈ ನಾಡಿಗೆ ಹುಲಿಯಂತ ಮಕ್ಕಳನ್ನ ನೀಡಿದಂತ ತಾಯಂದ್ರಿಗೆ ನಮಸ್ಕಾರ. ಹುಲಿಯಂತಿದ್ದ ಗಂಡನನ್ನು ಹಂಗ್ಯಾಕ ಅನ್ಕೋತಿರು. ಹುಲಿಯಂತಿದ್ದ ಗಂಡನನ್ನು ಏನು ಹುಲಿಯಂತಿದ್ದ ಗಂಡನನ್ನು ಹೆಬ್ಬುಲಿಯಂತೆ ಮಾಡಿದ ತಾಯಂದ್ರಿಗೆ ಶಿರಸಾಷ್ಟಾಂಗ ನಮಸ್ಕಾರ ಅಂತ ಯಾಕಂತ ಹೇಳ್ತಾ. ಸೊ ಎಲ್ಲಾರ್ಗು ನೋಡ್ರಿ, ಯಾರು ಇಲ್ಲಿ ಅಲ್ಲಪ್ಪ, ಎಲ್ಲ ಹುಲಿಗಳನ್ನ ಇಲ್ಲಿ ಬಬಲಾದಿ ಮಠದಾಗ ಬಂದಿರಪ್ಪ ಅಂತಂದ್ರ ಪ್ರತಿಯೊಬ್ಬನು ಹುಲಿನ ಇಲ್ಲಿ. ತಾಯಂದ್ರ ಯಾಕೆ ಹಾಸ್ಯ ಪ್ರಿಯರ್ಪ ಅಂತಂದ್ರ ಮನೆ ಟ್ರೈನಾಗ ಹೊಂಟಿದ್ದೇನ. ಟ್ರೈನ್ ಹೋಗೋತ್ನಾಗ ಇಬ್ರು ಹೆಣ್ಮಕ್ಳು ತಮ್ಮ ಮದ್ವಿ ಸುದ್ದಿ ಮಾತಾಡಕತ್ತಿದ್ರು. ಏ ಕಮಲಾ, ಮತ್ತೆ ನೀ ಮದುವೆ ಆದ್ರೆ ಯಾರನ್ನಾಗ್ತಿ? ಐ ನಾ ಮದುವೆ ಆದ್ರೆ ಕೋಟ್ಯಾಧೀಶನ ಆಗ್ತಾನ ಅನ್ನೋದಕ್ಕೆ. ಮ್ಯಾಲ ಒಬ್ಬ ಮುದುಕ್ ಕೂತಿದ್ರಿ. ಅಲ್ಲ, ಕೋಟ್ಯಾಧೀಶ ಸಿಗ್ಲಿಲ್ಲ ಅಂದ್ರೆ ಅವಾಗ ಯಾರ ಮದ್ವೆ ಆಗ್ತಿ? 50 ಲಕ್ಷ ಇಬ್ರು ಮಂದಿನ ಮದ್ವೆ ಆಗ್ತಾನ ಒಂದಳಕಿ. ಇವ ಮ್ಯಾಲ ಮುದುಕ ಅಲ್ಲ 50 ಲಕ್ಷ ಇಬ್ರು ಸಿಗ್ಲಿಲ್ಲ ಅಂದ್ರೆ ಅವಾಗ ಯಾರ ಮದ್ವೆ ಆಗ್ತಿ? 25 ಲಕ್ಷ 4 ಮಂದಿನ ಮದ್ವೆ ಆಗ್ತಾನ ಒಂದಳಕಿ. ಇವ ಮ್ಯಾಲ ಏನು ಮುದುಕ ಕುಂತಿದ್ದಲ್ರಿ, ಕೆಳಗೆ ಕುತ್ತಿಗೆ ಮಾಡಿ ಹೇಳ್ದ, ಓ ಓ 100 ರೂಪಾಯಿಗೆ ಬಂದ್ರೆ ಹೇಳ್ರಿ, ನಾನು ನಂಬರ್ದಾಗ ಅದೇನಿ ಅಂದಿವ. ಇವ್ರ ಸಹವಾಸ ಬೇಡ ಅಂತೇಳಿ ಮತ್ತೆ ಬಾಜುಕಿನ ಬೋಗಿ ಕುಂತಿನ್ರಿ. ಅಲ್ಲಿ 3 ಮಂದಿ ಆಂಟಿಗಳು ಕುಂತಿದ್ರು. ಇಲ್ಲೆಲ್ಲ ಟ್ರೈನ್ಯಾಗ ಆಂಟಿಗಳು ಕುಂತಿದ್ರು. ಆಂಟಿಗಳು ಬಾಳ ಸ್ಮಾರ್ಟ್ ಇದ್ರು. ನಿನಗೇನ್ ತಿಳಿತು ಒಲೆ ಎಟ್ಟಂತ ಹಣ ಹೆಂಗಿದ್ರು ಬಾಸ್ ಮಾಡಿದ್ರು. ಹೋಗಿ ಮಾತಾಡ್ತಾ ಪರಿಚಯ ಮಾಡ್ಕೊಂಡೆ. ಆಂಟಿ ನಿಮ್ ವಯಸ್ಸು ಎಟ್ಟ ಅಂದ್ಯ. ಈ ಹೆಣ್ಮಕ್ಳು ತಮ್ಮ ವಯಸ್ಸು ಕರೆಕ್ಟ್ ಆಗಿ ಹೇಳಂಗಿಲ್ರಿ ಅವ್ರು, ಹೌದಿಲ್ರಿ ಅಕ್ಕ? ಅಪ್ಪ ನಮ್ದ ಆಂಟಿ ನಿಮ್ ವಯಸ್ಸು ಎಟ್ಟ ಅಂದ್ಯ. ನನ್ನ ವಯಸ್ಸಿಗೆ 25 ಅನ್ಲಕ್ಕ. ನೋಡಾಕ 35 ರಗದಾಡ್ರಿ ನಮ್ಮ ಅವ್ವ. 25 ಅನ್ಲು. ಅದ್ರ ಬಾಜುಕ್ ಮತ್ತೆ ಬೇಕು ಕುಂತಿದ್ಲು. ಆಂಟಿ ನಿಮ್ ವಯಸ್ಸು ಎಟ್ಟ ಅಂದ್ಯ. ನನ್ನ ವಯಸ್ಸಿಗೆ 22 ಅಂದ್ಲಕ್ಕಿ. ಅದ್ರ ಬಾಜುಕ್ ಮತ್ತೆ ಬೇಕು ಕುಂತಿದ್ಲು. ಆಂಟಿ ನಿಮ್ ವಯಸ್ಸು ಎಟ್ಟ ಅಂದ್ಯ. ನನ್ನ ವಯಸ್ಸಿಗೆ 18 ಅಂದ್ಲಕ್ಕಿ. ಇವ ಮ್ಯಾಲೇನು ಮುದುಕ ಕುಂತಿದ್ದಲ್ರಿ, ಬಕ್ ಬರಲಿ ದಪ್ಪಣ ಬಿದ್ದ. ಅಜ್ಜ ಯಾಕೆ ಬಿದ್ದಿ ಎಣ್ಣೆ? ನಾ ಈ ಹುಟ್ಟೇನಿ ನಮ್ಮ ಇವ್ರ ಸಹವಾಸ ಬೇಡ ಅಂತೇಳಿ ಮತ್ತೆ ಬಾಜುಕಿನೇ ಬೋಯೋ ಕುಂದಿನ್ರಿ. ಅಲ್ಲಿ ಮದುವೆ ಆದ ಹೊಸ ಜೋಡಿ ಕುಂತಿತ್ತು. ಹೆಣ್ತಿ ಅಂದ್ಲು, ರೀ ನನ್ನ ತಲೆನೂ ಸಾಕತ್ತೈತಿ ಅಂದ್ಲು. ಅಲ್ಲ, ಗುಳಿಗೆ ಔಷಧ ಏನೋ ತಂದಿಲ್ಲ, ಸುಮ್ಮಿರು ಅಂದೆ. ಇಲ್ರಿ ಬಾಳ ಅಂದ್ರ ಬಾಳ ಗಂಡ ಅಂದ, ಕಣ್ಣು ಮುಚ್ಚು ಅಂದ. ಹೆಂಡತಿ ಕಣ್ಣು ಮುಚ್ಚಳು. ಗಂಡ ತಲೆ ಹಿಡ್ದ, ಮಾಡಿದ. ಇಲ್ಲೆಲ್ಲ ಟ್ರೈನ್ಯಾಗ ತಲೆ ಹಿಡ್ದ, ಮಾಡಿದ. ತಲೆನೂ ಮಾಯಾತ್ರಿ. ಮತ್ತೊಂದು 15 ನಿಮಿಷ ಬಿಟ್ಟು ಕೈ ಸಾಕತ್ತೈತಿ ಅಂದ್ಲು. ಕೈ ಹಿಡ್ದ, ಮಾಡಿದ. ಕೈ ನೋವು ಮಾಯಾತ್ರಿ.
ಮತ್ತೊಂದ್ 15 ನಿಮಿಷ ಬಿಟ್ಟು ಕಾಲ್ ನುಸಾಕತ್ತೈತಿ ಅಂದ. ಕಾಲ್ ಹಿಡ್ದು ಮಾಡಿದ. ಕಾಲ್ ನೋವು ಮಾಯತ್ರಿ. ಇದನ್ನ ನೋಡ್ಕೊಂತ ಮ್ಯಾಲ ಮುದಕ ಕುಂತಿದ್ದ. ಅವ್ ಕೆಳಗಿಳಿದ್ ಬಂದ್ರಿ. ಓ ಸಾಹೇಬ್ರ ಡಾಕ್ಟರ್ ಏನ್ರಿ ನೀವು? ಹೌದಪ್ಪ. ಅಲ್ರಿ ಸಾಹೇಬ್ರ ಬರ ಮುತ್ತು ಕೊಟ್ಟೆ ಎಲ್ಲಾ ನೋವುಗಳು ಹಸಿ ಮಾಡ್ತಿರಲ್ರಿ ಸಾಹೇಬ್ರ? ಹೌದಪ್ಪ. ಅಲ್ರಿ ಸಾಹೇಬ್ರ ಬರ ಮುತ್ತು ಕೊಟ್ಟೆ ಎಲ್ಲಾ ನೋವುಗಳು ಹಸಿ ಮಾಡ್ತೀರಿ, ನಿಮ್ಮಂತ ಡಾಕ್ಟರ್ ಇಡೀ ಜಗತ್ತಿನಾಗ ಯಾರು ಇಲ್ರಿ, ನನಗೂ ಒಂದು ಮುತ್ತು ಕೊಡ್ರಿ ಅಂದವ. ಯಾಕೆ ಏನಾಗೈತಿ? ಸಾಹೇಬ್ರ ಮುಲವಾದಿ ಆಗೈತ್ರಿ ಅಂದವ. ಇವನ್ ಮಾಕೆ ಡಾಕ್ಟರ್ ಮೂರ್ಛೋಗೆ ಬಿದ್ದಿದ್ರಿ. ನೋಡ್ರಿ ಎಂತೆಂತ ಹಾಡುಗಳು ಇದ್ರಿ. ಮೊದ್ಲಿನ ಕಾಲದ ಹಾಡುಗಳು ಈಗಿನ ಕಾಲದ ಹಾಡುಗಳು ಗಜಗಜಾಂತರ ವ್ಯತ್ಯಾಸ. ಮೊದಲು ಬರ್ತಿದ್ರಿ ಹಾಡುಗಳು ಎಂತೆಂತ ಹಾಡುಗಳು, ಮೊದ್ಲಿನ ಹಾಡುಗಳು. ಮೆಲ್ಲು ಸಿರೆ ಸವಿಗಾನ ಎದೆ ಜಲ್ಲನೆ ಹೂವಿನ ಬಾಣ. ಈಗ ಬಂದ್ರಿ ಹಾಡುಗಳು ಎಂತಾವ? ಲಕ್ಸ್ ಸೋಪು ಹಾಕೊಂಡ್ ಜಳಕ ಮಾಡಿ. ಟ್ರೆಂಡ್ ಚೇಂಜ್. ಲಕ್ಸ್ ಸೋಪು ಹಾಕೊಂಡ್ ಜಳಕ ಮಾಡಿ ಬಸಣ್ಣಿ ಬಸಣ್ಣಿ ಮುದೊಳಕ ಬಬಲಾದಿಗೆ ಸ್ಟೇಜ್ ತಾಕ ಸ್ಟೇಜ್ ಮಗ್ಗಲಕ ನನ್ನ ಬಾಜುಕ ನನ್ನ ತಬಕು. ಇನ್ನು ಮೊದಲು ಬರ್ತಿದ್ರಿ ಹಾಡುಗಳು. ಅಮರ ಮಧುರ ಪ್ರೇಮ ನೀ ಬಾಬೇಗ ಚಂದ ಮಾಮ ಬಾಬೇಗ ಚಂದ ಮಾಮ. ಈಗ ಬಂದ್ರಿ ಹಾಡುಗಳು ಎಂತಾವ? ತೂ ಅಂತ ಹೋಗಿದ್ರು ನನ್ನ ನಿನ್ನ ಪ್ರೀತಿ ಮಾಡುತ್ತೀನಿ, ಮೆಟ್ಟ ಹರಿಯಂಗು ಹೊಡೆದ್ರು ನಿನ್ನ ಪ್ರೀತಿ ಮಾಡುತ್ತೀನಿ. ಮೆಟ್ಟ ಹರಿದ್ರು ಬಿಡಂಗಿಲ್ಲ. ಇನ್ನು ಮೊದಲು ಬರ್ತಿದ್ರಿ ಹಾಡುಗಳು. ಅ ಆ ಇ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕನ್ನಡ ಕಂದನ ಕರೆಯೋಲೆ ಆ ಆ ಈ. ಈಗ ಬಂದ್ರಿ ಹಾಡುಗಳು. ಸ್ವಲ್ಪ ಹೇಳಿದ್ರ ಸಾಕು. ಪಿಕ್ಚರ್ 100 days ಯಾವ್ದಂದ್ರಿ? ಹಳ್ಳಿ ಮೇಷ್ಟ್ರಿ ಪಾಠ ಮಾಡಿ ಬನ್ನಿ. ಅ ಆ ಇ ಈ ಉ ಉ ಎ ಎ ಐ ಓ ಓ ಔ ಅಮ್ಮ. ಇನ್ನೊಂದ್ ಸ್ವಲ್ಪ ಎಳಿಬೇಕಂತ. ಅಮ್ಮ ಇನ್ನೊಂದ್ ಚೂರು ಎಳಿಬೇಕು. ಅಮ್ಮ ಪಿಕ್ಚರ್ 100 days. ಇನ್ನು ಮೊದಲು ಬರ್ತಿದ್ರೆ ಹಾಡುಗಳು. ಹಾಡೊಂದು ನಾ ಹಾಡುವೆನು ಹೃದಯ ರಾಗದಲ್ಲಿ, ಕವಿತೆಯನು ಬರೆಯುವೆನು ಮನದಾಸೆ ಚೆಲ್ಲಿ. ಈಗ ಬಂದ್ರಿ ಹಾಡುಗಳು ಎಂತಾವ? ಜೀವನ ಟಾನಿಕ್ ಬಾಟಿ. ಏನ್ ಹುಡುಗರದ್ರು ಜೀವನ ಅದರ ಮಕ್ಕಳಲ್ರಿ ಇವು, ದೇವ್ರ ಮಕ್ಕಳ್ರಿ. ಜೀವನ ಟಾನಿಕ್ ಬಾಟ್ಲಿ ಹಾಲು ಕುಡ್ದ ಮಕ್ಕಳೇ ಬದುಕಲ್ಲ. ಶೇಕ್ ಇಟ್ ತ್ರಾಸ ಆಕೈತಿ ಯಾಕತಿ ಹೊಟ್ಟಿ ಬುರಿಯಂಗ್ ತಿಂದನ ಅದಕ್ಕಾಗೈತಿ. ಮೊದಲು ಬರ್ತಿದ್ರಿ ಆಗಿನ ಕಾಲ ಜನಪದ ಹಾಡುಗಳು ಈಗಿನ ಕಾಲದ ಜನಪದ ಹಾಡುಗಳು ಗಜಗಜಾಂತರ ವ್ಯತ್ಯಾಸ. ಟ್ರೆಂಡ್ ಚೇಂಜ್ ರೀ. ಮೊದಲು ಬರ್ತಿದ್ರಿ ಜನಪದ ಹಾಡುಗಳು. ನೀವೆಲ್ಲ ಸಣ್ಣಾಗಿರ್ತಾಗ ನಮ್ಮ ಐಗಳೆಲ್ಲ ಹೇಳ್ಕೊಡ್ತಿದ್ರು. ಅತ್ತಿಕಾಳ ಬತ್ತಿಕಾಳ ಭವಣ್ಣರ ಬಸಣ್ಣರ ಕೈ ಕೈ ಜೋಡ್ ಕೈ ಪಂಚಂ ಪಗಡಂ ತಾಳಂ ಗೆಜ್ಜಂ ಪಡಲ್ ಕಾಗಿ ಕಾಗಿ ಕೌ ಯಾರ್ ಬಂದಾರವ್ ಮಾವ್ ಬಂದಾನವ್ ಏನ್ ತಂದಾನವ್ ಹಂಡೆದಂತ ಹಂಗ ಬಂದಾನವ್. ಮಾಮ ಮಾಮ ಮಾತಾಡು ಮಾವಿನ ಗಿಡಕ್ಕೆ ಜೋತಾಡು ಮಾವಿನ ಟಂಗಿ ಮುರಿತು ಹರದ ಬಂದಿರ್ಲೇನು. ಮೊದಲು ಬರ್ತಿದ್ರಿ ಜನಪದ ಹಾಡುಗಳು. ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತದೆ ಈ ಜಗದಲ್ಲಿ ಕಾಣೋ, ಹಡೆದ ತಾಯಿನ ಕಳ್ಕೊಂಡ ಮ್ಯಾಲ ಮತ್ತೆ ಸಿಗುವಳೇನೋ, ಅಮ್ಮ ಮರಳಿ ಬರುವಳೇನೋ. ಈಗ ಟ್ರೆಂಡ್ ಚೇಂಜ್. ನಡವೂರಾಗ ತರತನ ಬಿಡುದಿಲ್ಲ, ನಾ ತಿಳ್ದಂಗ ಹಗರಿಲ್ಲ. ನಮ್ಮ ಅಪ್ಪ ಡಾನಲ್ಲ, ನಿಮ್ಮ ಅಪ್ಪ ಡಾನ ನಿಜ. ಇವು ಮಕ್ಕಳಲ್ಲ ನಾವು. ಎಲ್ಲೇ
ದೇವ್ರ ಮುಖ ಅವ್ರವ್ರಿಗೆ. ಇನ್ನು ಮೊದಲು ಬರ್ತಿದ್ರು ಜನಪದ ಹಾಡುಗಳು. ಚೆನ್ನಪ್ಪ ಚೆನ್ನಗೌಡ ಕುಂಬರ ಮಾಡಿದ ಕೊಡನವ್ವ, ಚಂದಕ್ ತಂದೇನ ತಂಗಿ ನೀರಿಗೆ ಬಂದನ. ಈಗ ಬಂದ್ರೆ ಜನಪದ ಹಾಡುಗಳು. ಟ್ರೆಂಡ್ ಚೇಂಜ್. ಲವ್ ಆತು ಮಣ್ಣಿ ಹಾಕಿದ, ಕೈ ಮುಗಿತೀನಿ ಮದುವಿಗೆ ಬಾರು. ಎಷ್ಟು ವಯಸ್ಸು ನಿನಗ? ಹಾ, 8. 8ನೇ ವಯಸ್ಸಿನಾಗ ಅಣ್ಣ ತಾಪಾತು. ಇನ್ನು ಮೊದಲು ಬರ್ತಿದ್ರು ಜನಪದ ಹಾಡುಗಳು. ಸೊಸಿ ಬಂದ ವರಸದಾಗ ನನ್ನ ಮಗ ಬ್ಯಾರಿ ಆದ, ಮಾರಿ ಚಂದಕ್ಕ ಮರುಳಾಗಿ ತನ್ನ ತಾಯಿ ಕರುಳ ಕೊಯ್ದ, ತನ್ನ ತಾಯಿ ಕರುಳ ಕೊಯ್ದ. ಈಗ ಟ್ರೆಂಡ್ ಚೇಂಜ್. ಪೋಜ್ ಕೊಟ್ಟಾಳು, ಪೋಜ್ ಕೊಟ್ಟಾಳು ನಮ್ಮ ಮಾವನ ಮಗಳ ನಿನ್ನೆಲ್ದ ಮಣ್ಣಿ. ಇವು ಮಕ್ಕಳಲ್ಲಿ ಏನ್ಲೆ ದೇವ್ರ ಮಕ್ಕಳು. ಅವನು ನೋಡ ಅಣ್ಣ ಮನುಷ್ಯನ ಮಕ್ಕಳು. ಇನ್ನು ಮೊದಲು ಬರ್ತಿದ್ರಿ ಜನಪದ ಹಾಡುಗಳು. ಕಡ್ಲಿ ಮಟ್ಟಿಯ ಕಾಶಿ ಬಾಯಿಯ ಶೀಲದ ಚಾರಿತ್ರ್ಯ, ಕೇಳಿದ ಜನಮನ ಪಾವಿತ್ರ್ಯ. ಈಗ ಬಂದ್ರಿ ಟ್ರೆಂಡ್ ಚೇಂಜ್. ಟ್ರೆಂಡ್ ಟ್ರೆಂಡ್ ಗಿಡ್ಡಿ ಬರ್ತಾಳ ನೋಡ ಸಂಧ್ಯಾಗ ನಿಂತ ನಂಗ. ಹೋಗ ಅಲ್ಲಿ ಹತ್ತ. ಇನ್ನು ಮತ್ತೆ ಈಗೀಗ ಬಂದ್ರಿ ಚಂದುಳ್ಳ ಚಲುವಿ ಮ್ಯಾಗಿನ ಬ್ರಹ್ಮ, ನಂಬೇನಿ ನಿನ್ನ ಹೊತ್ತಾದ ಮ್ಯಾಗ ಮುತ್ತ ಕೊಡಲೇನ. ಅಲೆಲೆಲೆ ಟ್ರೆಂಡ್ ಚೇಂಜ್ ಮಾಡಿದಂತ ಬಾಳು ನಿಪುಣಾಳ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ. ಹಾ, ಇವ್ರದೊಂದು ಸಾಂಗ್, ಸಿನಿಮಾ ಸಾಂಗ್ ಒಂದು ಹಿಟ್ ಆಗೈತಲ್ಲ, ಮಸ್ತ್ ಸಾಂಗ್ ಹಿಟ್ ಆಗೈತಿ. ಹಿತ್ತಲಕ್ಕ ಕರಿಬೇಡ, ಹಿತ್ತಲಕ್ಕ ಕರಿಬೇಡ ಮಾವ, ಒಪ್ಪಿಕೊಂಡು ನಿಲ್ಲಬೇಡ ಮಾವ, ಮೊದಲು ಯಮುನ್ಯಾ. ಅದ್ಭುತವಂತಹ ಗೀತೆಗಳು, ಈ ಟ್ರೆಂಡ್ ಚೇಂಜ್ ಆದಂತಹ ಗೀತೆಗಳು. ಸೊ ಈಗ ಮತ್ತೆ ನಿಮ್ಮನ್ನ ಜಾನಪದ ಹಾಡುಗಳೊಂದಿಗೆ ಎಲ್ಲರೂ ರಂಜಿಸಲಿಕ್ಕೆ ವೇದಿಕೆಗೆ ಆಗಮಿಸಿದ್ದಾರೆ. ನನಗೆ ಈ ಒಂದು ಅವಕಾಶವನ್ನ ನೀಡಿರ್ತಕ್ಕಂತಹ ಎಲ್ಲ ಬಬಲಾದಿ ಮಠದ ಎಲ್ಲರಿಗೂ ಕೂಡ ತುಂಬ ಧನ್ಯವಾದಗಳು. ಅದೇ ರೀತಿ ವೇದಮೂರ್ತಿ ಪರಮ ಪೂಜ್ಯ ಶ್ರೀ ಸಿದ್ಧಮೂರ್ತಿ ಅವರಿಗೆ ತುಂಬ ಹೃದಯದ ಆತ್ಮೀಯವಾದ ಧನ್ಯವಾದಗಳ ಜೊತೆಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಅರ್ಪಿಸ್ತಾ ಇದ್ದೇನೆ. ಸೊ ಎಲ್ರಿಗೂ ಧನ್ಯವಾದಗಳು. ಇಷ್ಟ ಆಗಿದ್ರೆ ದಯವಿಟ್ಟು ಜೋರಾದ ಚಪ್ಪಾಳೆಯ ಮುಖಾಂತರ ಬಹಳ ಒಂದು ನಮ್ಮ ಮಾತಿನ ಮುಖಾಂತರ ನಿಮ್ಮನ್ನೆಲ್ಲ ರಂಜಿಸಿದಂತ ನಮ್ಮ